ಇವತ್ತು ಸಾತ್ವಿಕ್ ಮತ್ತೆ ಸೌಮ್ಯ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡಿ ನನಗೆ ಪದಗಳು ಸಿಗ್ತಾ ಇಲ್ಲ. ಸೊ ಕರೆಕ್ಟ್ ಆಗಿ ಶಿವಣ್ಣ ಅದು ಹೇಳಿದ್ರು, ಅಷ್ಟು ಪ್ಯೂರ್ ಆಗಿತ್ತು ಅವ್ರ ಡ್ಯಾನ್ಸ್, ಅಷ್ಟು ಡಿವಿನಿಟಿ ಇತ್ತು ಅವ್ರ ಡ್ಯಾನ್ಸ್ ಅಲ್ಲಿ. ಅಂಡ್ ರುದ್ರ ಮಾಸ್ಟರ್ ಎಷ್ಟು ಚೆನ್ನಾಗಿ ವಿಜುವಲೈಸ್ ಮಾಡಿದಾರೆ ಗೊತ್ತಾ ನೀವು, ಅಂದ್ರೆ ಅವ್ರ ಮಧ್ಯದಲ್ಲಿ ಬಾಲ್ ತಗೊಂಡ್ಬರ್ಬೇಕಾದ್ರೆ ಸುಮ್ಮನೆ ತಗೊಂಡ್ಬಂದ್ಬಿಡ್ಬೋದಿತ್ತು. ಅವ್ರಿಗೂ ಆ ಕಾಸ್ಟ್ಯೂಮ್ ಹಾಕ್ಸಿ ಅವ್ರಿಗೂ ಅದೇನೋ ಒಂದು ಕೊರಿಯೋಗ್ರಫಿ ಮಾಡಿ ಅವ್ರನ್ನ ಅಷ್ಟೇ ಸೂಕ್ಷ್ಮವಾಗಿ ಕರ್ಕೊಂಡ್ಬರ್ತೀರಾ, ಸ್ಟೇಜ್ ಮೇಲೆ ನಿಲ್ಲಿಸ್ತೀರಾ, ಆಮೇಲೆ ಗೊತ್ತೇ ಇಲ್ಲದಾಗೆ ಅವ್ರನ್ನ ಸ್ಟೇಜ್ ಮೇಲೆ ಕೆಳಗೆ ಇಳಿಸ್ಕೊಂಡ್ಬಂದು ಅಲ್ಲಿವರೆಗೂ ಹೋಗ್ತೀರಾ, ಶಿವಣ್ಣ ಮಾಮನ್ಗೆ ಗ್ರೀಟ್ ಮಾಡಿಸ್ತೀರಾ. ಇವೆಲ್ಲ ವಿಜುವಲೈಸೇಷನ್ ಇಲ್ಲ ಅಂದ್ರೆ ಕೆಲಸನೇ ಮಾಡಕ್ಕಾಗೋದಿಲ್ಲ. ಸಾತ್ವಿಕ್ ಅಂಡ್ ಸೌಮ್ಯ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಪರ್ಫಾರ್ಮೆನ್ಸ್. ನಿಮ್ಮಿಬ್ಬರ ಪ್ರಯಾಣ ತುಂಬಾ 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 ಕಾಂಪಿಟೇಟಿವ್ ಆಗಿರುತ್ತೆ. ಎಲ್ರಿಗೂ ಚಿಕ್ಕದಾಗಿ ಒಂದು ಭಯ ಕೊಡ್ತೀರಾ ಅಂತ ಹೇಳಿದ್ರೆ ನಿಮ್ ದೊಡ್ಡ ಸಾಧನೆ ಅದು. ಸೊ ಆಲ್ ದ ಬೆಸ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಸೂಪರ್, ಥ್ಯಾಂಕ್ ಯು ರಾಘು. ಈಗ ಶಿವಣ್ಣ ಅವ್ರ ಬರ್ಡೇಗೆ ಡಾನ್ಸ್ ಮಾಡಿ ಗಿಫ್ಟ್ ಕೊಟ್ರಿ, ನಡ್ಕೊಂಡು ಹೋಗಿದ್ದೆ ಅವ್ರ ಬೆಸ್ಟ್ ಗಿಫ್ಟ್ ಅಂತ ಅನ್ಕೊಂಡ್ರು. ನೀವೇನ್ ಶಿವಣ್ಣಂಗೆ ಏನು ಹೇಳಲ್ವಾ ಬರ್ಡೇಗೆ? ಅಕ್ಕ, ಶಿವಣ್ಣ ಸರ್ಗೆ ಸ್ಪೆಷಲ್ ಗಿಫ್ಟ್ ತಂದಿದ್ದೀರಾ? ಸೂಪರ್, ಸ್ಪೆಷಲ್ ಆಗಿ ತಗೊಂಡೋಗಿ ಕೊಡಿ ಅಣ್ಣಂಗೆ ಗಿಫ್ಟ್. ಸ್ವೀಟ್, ಹ್ಯಾಪಿ ಬರ್ಡೇ ಕಿಂಗ್ ಶಿವಣ್ಣ, ಲವ್ ಯು ಅಂತ ಬರ್ದಿದ್ದಾರೆ. ಓ ಅದು ಕವರಾ? ಅಯ್ಯೋಯ್ಯೋಯ್ಯೋಯ್ಯೋ, ಯಾಕೋ ಪದೇ ಪದೇ ತುಂಬಾ ಎಮೋಷನಲ್ ಮಾಡ್ತಾ ಇದ್ರೆ, ಐ ಡೋಂಟ್ ನೋ ವೈ. ತುಂಬಾ ಚೆನ್ನಾಗಿದೆ. ನಂಗೆ ಗಿಫ್ಟ್ಸ್ ಅಂದ್ರೆ ನಿಜವಾಗ್ಲೂ ಇಷ್ಟ. ಲೆಟ್ ಮಿ ಬಿ ಫ್ರಾಂಕ್, ಎಷ್ಟೇ ವಯಸ್ಸಾಗ್ಲಿ ನನಗೆ ಗಿಫ್ಟ್ ಅಂದ್ರೆ ಬಹಳ ಇಷ್ಟ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ರಾತ್ರಿ ಎಲ್ಲ ಹೋಗಿ ಪ್ಯಾಕ್ ಬಿಚ್ಚಿ ನೋಡಿ. ಐ ಲವ್ ಗಿಫ್ಟ್ಸ್. ಹೌ ಕ್ಯೂಟ್ ಅಣ್ಣ, ಹೌ ಕ್ಯೂಟ್. ಸರ್, ನಿಮ್ಮ ಮಗಳ ಬಗ್ಗೆ, ನಿಮ್ಮ ಪ್ರಪಂಚದ ಬಗ್ಗೆ. ನಾನು ಆ ಫೋಟೋ ನೋಡೋಕ್ಕೆ ನಂಗೆ ಶಕ್ತಿ ಇಲ್ಲ ಅನಿಸ್ತಿತ್ತು ನನಗೆ. ನನ್ನ ಮಗಳೇ ನಾನೇ ಜೊತೆ ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನು ನೋಡೋದಕ್ಕೆ. ಬಿಕಾಸ್ ಏನು ಮಾಡೋದು, ನಾವು ಈ ಕೆಲಸದಲ್ಲಿ ವಿ ಮಿಸ್ ದಮ್ ಸೋ ಮಚ್. ಅವ್ರು ನೋಡೋಕ್ಕೆ ಆಗಲ್ಲ. 2 ತಿಂಗಳು 3 ತಿಂಗಳು ಒಂದ್ಸತಿ ನೋಡ್ತೀವಿ. ಬಟ್ ಒಂದಂತೂ ಏನಂದರೆ, ಸುಮ್ಮನೆ ಆ ಫೋಟೋ ನೋಡಿದ್ರೆ ನಂಗೆ ಅನ್ಸೋದು, ನಾನಿದ್ದೀನಿ ನಿನ್ನ ಜೊತೆ, ಜಗತ್ತಲ್ಲಿ ಏನೇ ಬಂದರು ನಾನು ನಿನ್ನ ಜೊತೆಲಿದ್ದೀನಿ ಅನ್ನೋದೇನೋ ಒಳಗಡೆಯಿಂದ ಐ ಕ್ಯಾನ್ ಜಸ್ಟ್ ಸೇ ದಟ್. ಏನಾದ್ರು ಆಗಲಿ, ಇಡೀ ವರ್ಲ್ಡೇ ಬೇಕಾ ಕೊಂಡ್ಕೊಂಬಂದು ಕೊಡ್ತೀನಿ. ದಟ್ ಈಸ್ ದಟ್ ಎನರ್ಜಿ ವಿಚ್ ಐ ಜಸ್ಟ್ ಸಿ. ಭಾಳ ಅದ್ಭುತವಾಗಿತ್ತು. ಆ್ಯಂಡ್ ಇಲ್ಲಿ ಈ ಕಡೆ ರಕ್ಷಿತಾ ಮೇಡಮ್ ಇಲ್ಲಿ ಇದ್ದಿದ್ರೆ ಶಿ ವುಡ್ ಹ್ಯಾವ್ ಬೀನ್, ಅವ್ರು ಏನು ಮಾಡ್ತೀವಿ ಎಷ್ಟು ಎಮೋಷನಲ್ ಆಗ್ತಿದ್ರು ನನಗೆ, ಅದು ನೆನಪಾಗ್ತಿತ್ತು. ಆ್ಯಂಡ್ ಶಿವಣ್ಣ ನಿಜವಲ್ಲೂ ಒಂದು ತಂದೆ ರೂಪದಲ್ಲೇ ಕಾಣ್ತಾರೆ ಮೇಡಮ್ ನನಗೆ. ಶಿವಣ್ಣ ಯಾವಾಗ್ಲೂ ಅವ್ರು ಏನೇ ತಮಾಷೆ ಮಾಡೋ, ಅವ್ರು ನೋಡಿದಾಗೆಲ್ಲ ಸುಮ್ಮನೆ ಅವ್ರು ಹಿಂಗೆ ನಕ್ಕಿದ್ರು ನನಗೇನೋ ಅದು ಅಪ್ಪಾಜಿ ನೋಡಿರೋದು ನನಗೆ ಅದೇ ರೀತಿಯೇ ಫೀಲ್ ಆಗ್ತಾ ಇರುತ್ತೆ. ದಿಸ್ ವಾಸ್ ವೆರಿ ಬ್ಲಿಸ್ಫುಲ್, ವೆರಿ ಬ್ಲಿಸ್ಫುಲ್. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇದು ಪರ್ಫಾರ್ಮೆನ್ಸ್ ಅನ್ನೋದಕ್ಕಿಂತ ಇದೊಂದು ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಿಜ ಏನಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಐ ವುಡ್ ವೆರಿ ವೆರಿ ಪ್ರೌಡ್ಲಿ ಸೇ ಇಟ್ ಇಸ್ ಬಿಕಾಸ್ ಆಫ್ ಒನ್ ಪರ್ಸನ್ ಲೈಕ್ ದರ್ಶನ್. ಬಹಳ ಪ್ರಾಮಾಣಿಕ ಆತ ಅವ್ನು ಮಾಡೋ ಕೆಲಸದಲ್ಲಿ. ಎಷ್ಟು ಇಷ್ಟಪಟ್ಟು ಇದನ್ನ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಂಗೈಯಲ್ಲಿ ಕೂತ್ಕೊಂಡು ಮಲಗಿದಾಗ ಇಲ್ಲಿ ಮಾಡಿದ್ದಾರೆ. ಇದು ಪ್ರಾಪರ್ಟಿ ಭಾರ ಆಗ್ಬಿಡುತ್ತೆ ಅಂದ್ರೆ ಮನಸ್ಸು. ಇದೆಲ್ಲ ಯಾವುದು ಬೇಸರಕ್ಕೆ ಭಾರ ಆಗಲ್ಲ, ತುಂಬಿದ ಖುಷಿ, ಮನಸ್ಸಿಗೆ ತುಂಬಾನೇ ಖುಷಿ ಆಗುತ್ತೆ. ಪ್ರತಿಯೊಬ್ಬ ಮಗಳಿಗೂ ಮೊದಲನೇ ಹೀರೋ ತಂದೆ ಆಗ್ತಾನೆ. ತುಂಬಾ ಖುಷಿ ಕೊಟ್ರಿ. ಥ್ಯಾಂಕ್ ಯು. As a father, I could feel every bit, every moment. I don't have daughters, so I can feel it, but I really feel that I should have had daughters. Ravi, you really today, you touched every judges today. You really touched their hearts. Today, this is an emotional moment for you. Thank you so much. ಅಣ್ಣ, ರವಿ, ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ತುಂಬ ನನಗೆ ತುಂಬ ಇಷ್ಟವಾದ ಸಾಂಗ್ ಇದು. ದರ್ಶನ್, ಯು ಆರ್ ಸೂಪರ್. ಯು ಆರ್ ಯಂಗ್ಸ್ಟರ್, ಡನ್ ವೆರಿ ವೆಲ್. ಆಪ್ತಿ ಇವತ್ತು ಇವನ್ ಯು ಆರ್ ಮೈಂಡ್ ಬ್ಲೋಯಿಂಗ್. ಐ ಥಿಂಕ್ ನಾನು ಆಲ್ಮೋಸ್ಟ್ ಅವ್ರ ತಂದೆ ಥರನೇ. ಯಾಕಂದರೆ ಏನು ಮಕ್ಕಳಿಗೆ ಒಂದು
20 ವರ್ಷ ಇರ್ಬೋದು, 18 ವರ್ಷ ಇರ್ಬೋದು ಆ ಮಕ್ಕಳಿಗೆ. ಆಸ್ ಎ ಫಾದರ್ ಐ ಕ್ಯಾನ್ ಸೇ ದೇ ವರ್ ಸೋ ಗುಡ್ ಚಿಲ್ಡ್ರನ್ ದೇರ್. ಅಂಡ್ ಹಾನೆಸ್ಟಿ ಇತ್ತು, ಅದಕ್ಕೆ ಅದು ಇಟ್ ವಾಸ್ ಏಬಲ್ ಟು ಕಮ್ ದೇರ್. ಅಳು ಅನ್ನೋದಕ್ಕಿಂತ ಅಳದೇನೆ ಬರೋ ಒಂದು ಫೀಲ್ ಇದೆಯಲ್ಲ, ಅದು ಬಹಳ ದೊಡ್ಡದು. ಹೌದಣ್ಣ. ಯಾಕಂದ್ರೆ ನಾವು ಒಂದೊಂದ್ಸತಿ ಹತ್ತು ಬಿಡ್ತೀವಿ, ಇದು ಅಳದೇನೆ ಬರೋ ಒಂದು ಫೀಲಿಂಗ್. ಹೊರಗಡೆ ಇದು ಬಂದ್ಬಿಟ್ಟು ಇವಾಗ ನಾವು ಮನೆಗೆ ಹೋದಾಗ ಇದು ಮರೆಯೋಕೆ ಆಗಲ್ಲ. ದಿಸ್ ಫೀಲ್ ಬಿ ಆಲ್ವೇಸ್ ದೇರ್. ಯಾಕಂದ್ರೆ ಹೆಣ್ಮಕ್ಳು ಫೀಲೇ ಆ ಥರ, ಡಾಟರ್ಸ್ ಫೀಲೇ ಆ ಥರ. ನನಗೂ 2 ಹೆಣ್ಮಕ್ಳು, ಒಬ್ಳು ಡಾಕ್ಟರು, ಇನ್ನೊಬ್ಳು ಆರ್ಕಿಟೆಕ್ಟ್ ಮಾಡಿ ಇವಾಗ ಔಟ್ ಪ್ರೊಡ್ಯೂಸರ್. ಆಮೇಲೆ ಇವನ್ ನಾವು ಅಬ್ರಾಡ್ ಹೋಗ್ಬೇಕಾದ್ರೆ ಐ ವುಡ್ ಲೈಕ್ ಟು ಟೇಕ್ ಅ ವಿತ್ ಮೀ. ಸಮ್ಟೈಮ್ಸ್ ಬರ್ಲಾ ಪಾಪ ಅನ್ಬಿಡ್ತಲ್ಲ, ಬಟ್ ಅವಳು ಹೇಳ್ಕೊಂಡು ಹೋಗ್ತೀನಿ. ಯಾಕಂದ್ರೆ ಅವಳು ಇದ್ರೆ ನಂಗೆ ಒಳ್ಳೆ ಕಂಪನಿ. ಅವಳು ಶಿ ಇಸ್ ಮೋರ್ ಲೈಕ್ ಫ್ರೆಂಡ್ ಟು ಮೀ. ಇಬ್ರೇ ಹೊರಗಡೆ ಹೋಗ್ತೀವಿ, ವಾಕ್ ಮಾಡ್ಕೊಂಡು ಹೋಗ್ತೀವಿ. ಊಟ ಗೀಟ ಪಾರ್ಸಲ್ ತಂದ್ರೆ ನಾವೇ ಹೊರಗಡೆ ಹೋಗಿ ಹಾಕ್ಬಿಟ್ಟು ಬರ್ತೀವಿ. ವಿಲ್ ಗೋ ವಾಕ್ ಅಂಡ್ ಕಮ್. ಎಲ್ಲಾ ಮಕ್ಳು ಆಲ್ಮೋಸ್ಟ್ ನನಗೆ ಅದಕ್ಕೇನೆ ಯಾರೇ ಎಸ್ಪೆಷಲಿ ಈ ಮಕ್ಕಳಲ್ಲಿ ನೋಡಿದಾಗ ನನಗೆ ಅದೇ ಫೀಲ್ ಬರೋದು. ಆಸ್ ಎ ಫಾದರ್ ಫಾರ್ ಯು ಆಲ್, ಸಿನ್ಸಿಯರ್ಲಿ ಐ ವಿಶ್ ಯು ಆಲ್ ದ ಬೆಸ್ಟ್. God will bless. I am always there for you people. We are always there for you people. And good luck and God bless. Thank you. ನಾನು ಆಗ್ಲೇ ಹೇಳ್ದಂಗೆ ಆಪ್ತಿಗೆ ಆಪ್ತಿಯವರ ತಂದೆ ಎಷ್ಟು ದೊಡ್ಡ ಸ್ಟ್ರೆಂತು. ಆಪ್ತಿ, ಈ ಕ್ಷಣ ನಿಮ್ಮ ತಂದೆ ಬಗ್ಗೆ ಮಾತಾಡಿ ಪ್ಲೀಸ್. ಬ್ಲೆಸ್ಡ್ ಅಂತ ಹೇಳ್ಬೇಕಕ್ಕ. ಟ್ರೂಲಿ ತಪ್ಪನ್ನು ಪಡೆಯೋಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನಗೆ ಕೇರ್ ಮಾಡೋಕ್ಕಿಂತ ಪ್ರತಿಯೊಂದು ವಿಷಯದಲ್ಲಿ ತಿದ್ದುತ್ತಾರೆ. ಹಿಂಗಲ್ಲ, ಹಿಂಗೆ ಮಾಡಬೇಕು. ಆ್ಯಕ್ಟ್ ವಿಷಯದಲ್ಲೂ ಅಷ್ಟೇ, ರಿಹರ್ಸಲ್ ಟೈಮಲ್ಲಿ ಬಂದು ಏನಾದರೂ ಕರೆಕ್ಷನ್ಸ್ ಇದ್ದರೆ ಅವರೇ ಸಪ್ರೇಟಾಗಿ ಕರ್ಕೊಂಡೋಗಿ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬಾರ್ದು ಅಂತ. ಆಮೇಲೆ ಇವಾಗ ಶಶಾಂಕಣ್ಣಗೆ ಏಟಾದಾಗ ಐ ವಾಸ್ ವೆರಿ ಡಲ್. ಟೀಮ್ ಅವರೆಲ್ಲ ಡಲ್ ಆದರು, ಸರು ಅಷ್ಟೇ, ಸರು ಫುಲ್ ಡಲ್ ಆದರು. ಪ್ರತಿ ಒಂದು ವಿಷಯದಲ್ಲಿ ಆಗುತ್ತೆ, ನಿನ್ನ ಕೈಲಿ ಆಗುತ್ತೆ, ಮಾಡು. ಪ್ರತಿಯೊಂದು ವಿಷಯದಲ್ಲಿ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಾರೆ. ಥ್ಯಾಂಕ್ ಯು ಪಪ್ಪ, ಥ್ಯಾಂಕ್ ಯು ರವಿ ಮಾಸ್ಟರ್. ಥ್ಯಾಂಕ್ ಯು ಆಪ್ತಿ ಆ್ಯಂಡ್ ಥ್ಯಾಂಕ್ ಯು ಸರ್, ಯಾವಾಗಲೂ ಅವಳ ಜೊತೆ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ. ಥ್ಯಾಂಕ್ ಯು ರವಿ ಮಾಸ್ಟರ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು. ಎಂತ ಸೂಪರ್ ಡೂಪರ್ ಹಿಟ್ ಸಾಂಗ್. ಈ ಸಾಂಗ್ ಇವತ್ತಿಗೆ ಹಾಕಿದ್ರು ಕಾಲ್ಗಳು ಹಾಗೆ ತಾಳ ಹಾಕುತ್ತೆ. ಅದಕ್ಕೆ ಧ್ವನಿ ಆಗಿರುವಂತ ನಮ್ಮ ರಾಜೇಶ್ ಕೃಷ್ಣನ್ ಸರ್ರಿಗೆ ಒಂದ್ಸರಿ ಚಪ್ಪಾಳೆ. ಅಂಡ್ ಆಲ್ಸೋ ಆ ಗ್ರೂಪ್ ಅಲ್ಲಿ ಒಂದು ಚೋಟು ಒಂದಿದ್ದಲ್ಲ ಜುಟ್ಟು ಹಾಕೊಂಡು, ಅವನೊಂದು ಸ್ಟೆಪ್ ಮಾಡ್ಕೊಂಡು ಹೋಗಿದ ಆಮಾ, ಕೆಳಗಡೆ. ಕೆಳಗಿಂದ, ಹಾ. ಅಯ್ಯೋ ಏನ್ ಸ್ಟೆಪ್ ಅಮ್ಮ ಅದು. Cute ಆಗಿ ಒಂದ್ಸಾರಿ ಮಾಡಯ್ಯ ನೀನು. ಏನು ನಿನ್ನ ಹೆಸರು? ಮುರಳೀಕೃಷ್ಣ. ಮುರಳೀಕೃಷ್ಣ. ಏನ್ ಮಾಡ್ಕೊಂಡಿರೋದು? ಎಷ್ಟನೇ ಕ್ಲಾಸ್ ಓದ್ತಿರೋದು? 6th ಸ್ಟ್ಯಾಂಡರ್ಡಾ? ಯಾವ ಊರು? ಬೆಂಗಳೂರೇನಾ? ಹೊಸಕೋಟೆ. ಹೊಸಕೋಟೆಯಿಂದ ಬಂದಿದ್ದೀಯ ನೀನು? ವಾವ್. DKD ಇಷ್ಟನಾ? ಸಿಕ್ಕೋಡಿ ಯಾರು ಇಷ್ಟ ನಿಂಗೆ? ಶಿವಣ್ಣ ಸರ್. ಅಯ್ಯೋ ಶಿವಣ್ಣ ಸರ್ ಇಷ್ಟ ಅಂತೆ. ಏಯ್ ಫಸ್ಟ್ ಹೋಗಿ ಶಿವಣ್ಣ ಅವ್ರ ಆಶೀರ್ವಾದ ತಗೋಬಾ. ಓ